ಡಿಯರ್ ಸ್ಟೂಡೆಂಟ್ಸ್, ಈ ದಿನದ ತರಗತಿಯಲ್ಲಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನಾವು ಪ್ರಚಲಿತ ವಿದ್ಯಮಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಏನು ನೋಡ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿ ವಸ್ತು ವಿಷಯಗಳಿಗೆ ಸಂಬಂಧಿಸಿದಂತೆ ಎಕ್ಸಾಂಪಲ್ ಇತಿಹಾಸ, ಸಂವಿಧಾನ, ವಿಜ್ಞಾನ, ಭೂಗೋಳ, ಅರ್ಥಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಹೀಗೆ ಪ್ರತಿ ವಿಷಯಗಳಿಗೆ ತಮ್ಮದೇ ಆದಂಥ ಒಂದು ಪಠ್ಯಕ್ರಮ ಇರುವ ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯ ಆತಂಕ, ಭಯ ಇರುತ್ತೆ. ಪ್ರಚಲಿತ ವಿದ್ಯಮಾನ ಅಂತಂದ್ರೆ ಏನು ಓದಬೇಕು? ಹಿಸ್ಟ್ರಿಗೆ ಸಿಲೆಬಸ್ ಇದೆ, ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ ಇದೆ, ಎಕನಾಮಿಗೆ ಇದೆ, ಸೈನ್ಸ್ಗೆ ಇದೆ, ಬಟ್ ಕರೆಂಟ್ ಅಫೇರ್ಸ್ ಅಂದ್ರೆ ನಾವು ಏನು ಓದಬೇಕು? ಈಗ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನಲ್ಲಿ ಕರ್ನಾಟಕ ಗೇಟೆಡ್ ಪ್ರೊಫೆಷನ್ ಹುದ್ದೆಗೆ KS ಹುದ್ದೆಗೆ ಬಂದಾಗ ಮೋರ್ ದೆನ್ 60 ಕ್ವಶನ್ಸ್ಗಳು, 60 ಪ್ರಶ್ನೆಗಳು, 80 ಪ್ರಶ್ನೆಗಳು, 80 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಬರ್ತವೆ. ಇನ್ನು ಉಳಿದಂತಹ PSI ಆಗಲಿ, FD ಆಗಲಿ, SD ಆಗಲಿ, ಅದರ್ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲೂ ಕೂಡ ಕನಿಷ್ಠ 100 ಪ್ರಶ್ನೆಗಳನ್ನು ಒಳಗೊಂಡಂತಹ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕನಿಷ್ಠ 15 ರಿಂದ 20 ವರೆಗೆ ಇದರಲ್ಲಿ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾನೆ. ಅದಕ್ಕಾಗಿ ಮೊದಲಿಗೆ ಪ್ರತಿಯೊಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಇರುವ ಹಾಗೆ, ಪಠ್ಯಕ್ರಮ ಇರುವ ಹಾಗೆ ಪ್ರಚಲಿತ ವಿದ್ಯಮಾನ ಅಂತಂದ್ರೆ ಏನನ್ನ ಓದಬೇಕು ಅನ್ನೋ ಒಂದು ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ತರಗತಿಯಲ್ಲಿ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಇಲ್ಲಿ ಪ್ರಚಲಿತ ವಿದ್ಯಮಾನ ಅಂತೇಳಿ ಬಂದಾಗ ಪ್ರಚಲಿತ ವಿದ್ಯಮಾನವನ್ನ ನಾವು ಪ್ರತಿದಿನದ ನ್ಯೂಸ್ ಪೇಪರ್ ನಲ್ಲಿ, ಮ್ಯಾಗಝಿನ್ ಗಳಲ್ಲಿ, ಅದು ಮಂತ್ಲಿ ಮ್ಯಾಗಝಿನ್ ಆಗಿರ್ಬೋದು, ವೀಕ್ಲಿ ಮ್ಯಾಗಝಿನ್ ಆಗಿರ್ಬೋದು, ಇಯರ್ ಬುಕ್ ಸ್ಟಡಿ ಮಾಡೋದಾಗಿರ್ಬೋದು, ಯಾವ ರೀತಿ ಅದನ್ನ ನೀವು ಅಧ್ಯಯನ ಮಾಡಬೇಕು, ಯಾವ ರೀತಿ ನೀವು ಅದನ್ನ ನೋಟ್ ಮಾಡ್ಕೋಬೇಕು, ಯಾವ ರೀತಿ ಅರ್ಥೈಸ್ಕೋಬೇಕು, ಯಾವ ರೀತಿಯಾಗಿ ಅದನ್ನ ಓದಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದೇನೆ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂತ ಬಂದಾಗ ಇಲ್ಲಿ ನಾವು ಏನೇನ ಓದಬೇಕು ಅಂತ ಬಂದಾಗ ಮೊದಲಿಗೆ ಜಾಗತಿಕ ಸಮ್ಮೇಳನಗಳು, ಗ್ಲೋಬಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ ಅಥವಾ ಗ್ಲೋಬಲ್ ಸಮಿಟ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಕನಿಷ್ಠ 1 ಅಥವಾ 2 ಪ್ರಶ್ನೆ ಪ್ರತಿ ಎಕ್ಸಾಮ್ ಇದ್ದೇ ಇರುತ್ತೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ನಡೀತಕ್ಕಂತಹ ಪ್ರತಿ ವರ್ಷದ ಸಮ್ಮೇಳನ ಇರುತ್ತವೆ. ಆ ಸಮ್ಮೇಳನ ಎಲ್ಲಿ ನಡೀತು, ಆ ಸಮ್ಮೇಳನದ ಹೆಸರು, ಅಧ್ಯಕ್ಷತೆ ವಹಿಸಿದಂತವರು, ಅದರ ಪ್ರಮುಖ ಥೀಮ್, ಧ್ಯೇಯ ಅಥವಾ ಘೋಷಣೆ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ ಗ್ಲೋಬಲ್ ಕಾನ್ಫರೆನ್ಸ್ ಅಂತಾಗ ಆಸಿಯಾನ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, G7 ಆಗಿರ್ಬೋದು, G20 ಆಗಿರ್ಬೋದು, WTO ಸಂಘಟನೆ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಿದ್ದಾವೆ. ಅದರ ಪ್ರತಿ ವಾರ್ಷಿಕ ಅಧಿವೇಶನ ಎಲ್ಲಿ ನಡೀತು ಅನ್ನೋದ್ರ ಬಗ್ಗೆ 1 ಅಥವಾ 2 ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಇದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ ಕರೆಂಟ್ ಅಫೇರ್ಸ್ ನಲ್ಲಿ ನಾವು ನೋಡ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ G20 ರಾಷ್ಟ್ರಗಳ ಸಮ್ಮೇಳನ ಈ ವರ್ಷ 2020ರಲ್ಲಿ G20 ನಡೀತು ಅಂತ ಹೇಳಿ ಬಂದಿದೆ. G20 ಬಂದಾಗ ನಡೆಯೋದು ರಿಯಾದ್, ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ಅದು ನಡೀತಕ್ಕಂಥದ್ದು. ಈ ಎಕ್ಸಾಂಪಲ್ 2020 ಬ್ರಿಕ್ಸ್ ಅಂತ ಹೇಳಿ ಬಂದಾಗ ಬ್ರಿಕ್ಸ್ ರಾಷ್ಟ್ರಗಳ ಸಮ್ಮೇಳನ 2020ಕ್ಕೆ ಬಂದಾಗ ರಷ್ಯಾದಲ್ಲಿ ನಡೀತಕ್ಕಂಥದ್ದು. ರಷ್ಯಾದಲ್ಲಿ ಬ್ರಿಕ್ಸ್ ರಾಷ್ಟ್ರ ಸಮ್ಮೇಳನ ಇದೆ. G7 ರಾಷ್ಟ್ರ ಸಮ್ಮೇಳನ ಅಮೆರಿಕದಲ್ಲಿ ನಡೀತಕ್ಕಂಥದ್ದು. ಹಾಗೆ WTO ರಾಷ್ಟ್ರಗಳ ಸಂಘಟನೆಯ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ, ಅದರ ಒಂದು ಸಮಾವೇಶ ನಡೀತಕ್ಕಂಥದ್ದು ಕಜಕಿಸ್ತಾನದ ಅಸ್ತಾನದಲ್ಲಿ ಅದು ನಡೀತಕ್ಕಂಥದ್ದು. ಹಾಗೆ ಆಸಿಯಾನ್ ರಾಷ್ಟ್ರ ಸಮ್ಮೇಳನ ವಿಯೆಟ್ನಾಂನಲ್ಲಿ 2020ರಲ್ಲಿ ನಡೆದಿರುವಂತದ್ದು. ಹೀಗೆ ಪ್ರತಿ ವರ್ಷ ಒಂದೊಂದು ಸಮ್ಮೇಳನ ನಡೆದಂತಹ ಒಂದು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾನೆ. ಇದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ ಗ್ಲೋಬಲ್ ಕಾನ್ಫರೆನ್ಸ್. ಇದು ಬಗ್ಗೆ 1 ಅಥವಾ 2 ಪ್ರಶ್ನೆ ಇದ್ದಿರುತ್ತೆ. ಇನ್ನು ನೆಕ್ಸ್ಟ್ ನಂಬರ್ 2, ಜಾಗತಿಕ ಸೂಚ್ಯಾಂಕಗಳು, ಗ್ಲೋಬಲ್ ಇಂಡೆಕ್ಸ್ ಅಂತ ಹೇಳಿದ್ರೆ ಜಾಗತಿಕ ಸೂಚ್ಯಾಂಕ. ಇಲ್ಲಿ ಜಾಗತಿಕ ಸೂಚ್ಯಾಂಕಗಳು ಕೂಡ ಕನಿಷ್ಠ 1 ರಿಂದ 2 ಪ್ರಶ್ನೆ ಕೇಳ್ತಾ ಬರ್ತಾನೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಯಾವ ಸಂಸ್ಥೆ ಆ ಒಂದು ಸೂಚ್ಯಾಂಕವನ್ನು ಪ್ರಕಟ ಮಾಡುತ್ತೆ, ಸಂಸ್ಥೆ ಹೆಸರು, ಹಾಗೆ ಆ ಒಂದು ಸೂಚ್ಯಾಂಕದ ಒಂದು ವಿಷಯ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ದೆನ್ ಆನಂತರದಲ್ಲಿ ಅದರ ಭಾರತದ ಸ್ಥಾನ ಎಷ್ಟು ಇದೆ, ಪ್ರಥಮ ಸ್ಥಾನ ಯಾವ ರಾಷ್ಟ್ರ ಇದೆ, ಕಡೆಯ ಸ್ಥಾನ ಯಾವ ರಾಷ್ಟ್ರ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈಗ ಉದಾಹರಣೆ ಕೊಡೋದಾದ್ರೆ ಈಗ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಈಗ ಪ್ರಸ್ತುತ ಎಷ್ಟಿದೆ ಅಂತ ಬಂದಾಗ 120ನೇ ಸ್ಥಾನ ಇರುವುದನ್ನು ನೋಡ್ತೇವೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 129ನೇ ಸ್ಥಾನ ಭಾರತದಾಗಿದೆ. ಕಳೆದ PSI ಎಕ್ಸಾಮ್ ಅಲ್ಲಿ ಪ್ರಶ್ನೆ ಈಗಾಗಲೇ ಕೇಳಿದ್ದಾನೆ.
ಮೊದಲ ಸ್ಥಾನ ಇರತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ನಾರ್ವೆ ಅಂತ ಹೇಳಿ ನಾವು ಕರಿತೀವಿ. ಕಳೆದ 3 ವರ್ಷದಿಂದಲೂ ಕೂಡ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡು ಬರ್ತಾ ಇದೆ. ಎಕ್ಸಾಂಪಲ್, ಈಗ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡುವ ಸಂಸ್ಥೆ ಯಾವುದು ಬಂದಾಗ UNDP ಅಂತ ಹೇಳಿ ನಾವು ಕರಿತೀವಿ. ದೆನ್ ಹಾಗೆಯೇ 2020ರಲ್ಲಿ ಭ್ರಷ್ಟಾಚಾರದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಬಂದಾಗ 80ನೇ ಸ್ಥಾನದಲ್ಲಿ ಕರಪ್ಷನ್ ಇದ್ದೀವಿ. ಮೊದಲ ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಯಾವುದು ಅಂದ್ರೆ ಡೆನ್ಮಾರ್ಕ್ ಅಂತ ಹೇಳ್ತಿರ್ತೀವಿ. ದೆನ್ ಆನಂತರದಲ್ಲಿ ಬಂದಾಗ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇಂಡೆಕ್ಸ್ ಅಂತ ಇಟ್ಕೊಂಡಾಗ ವಿಶ್ವ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 2020ರಲ್ಲಿ ಬಂದಾಗ ಡೆಮೋಕ್ರಸಿಗೆ ಬಂದಂತಹ ಸಂದರ್ಭದಲ್ಲಿ 51ನೇ ಸ್ಥಾನದಲ್ಲಿ ನಾವಿದ್ದೇವೆ. ಮೊದಲ ಸ್ಥಾನದಲ್ಲಿ ನಾರ್ವೆ ಇರುವುದನ್ನ ನಾವು ನೋಡ್ತೇವೆ. ಹಾಗೆ ಪತ್ರಿಕಾ ಸೂಚ್ಯಂಕ ಪ್ರೆಸ್ ಇಂಡೆಕ್ಸ್ ಅನ್ನು ತೆಗೆದುಕೊಂಡಾಗ 142ನೇ ಸ್ಥಾನದಲ್ಲಿದ್ದೇವೆ. ಹಾಗೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ವಿಶ್ವ ಸಂತೋಷ ಸೂಚ್ಯಂಕ ತೆಗೆದುಕೊಂಡಾಗ 144ನೇ ಸ್ಥಾನದಲ್ಲಿ ಇದ್ದೇವೆ. ಈ ರೀತಿಯಾಗಿ ಸೂಚ್ಯಂಕಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾನೆ. ಇದು ಕೂಡ ಒನ್ ಆಫ್ ಕ್ರೈಟೀರಿಯಾ ಇನ್ ದಿ ಕರೆಂಟ್ ಅಫೇರ್ಸ್. ಇದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕ್ತೇವೆ. ನೆಕ್ಸ್ಟ್ ನಂಬರ್ 3, ಪ್ರಶಸ್ತಿಗಳು, ಅವಾರ್ಡ್ಸ್. ಅವಾರ್ಡ್ಸ್ ಅಂತ ಹೇಳಿ ಬಂದಾಗ ಇದು ಬಹಳಷ್ಟು ವಿಶಾಲವಾದಂತಹ ವ್ಯಾಪ್ತಿ ಹೊಂದಿರತಕ್ಕಂತಹ ಒಂದು ಕಾನ್ಸೆಪ್ಟ್. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅವಾರ್ಡ್ ಆಗಿರ್ಬೋದು, ಇವುಗಳನ್ನ ನಾವು ನೋಡ್ತಾ ಬರ್ತೀವಿ. ಇದರಿಂದಾಗಿ ಪ್ರಶಸ್ತಿಗಳನ್ನ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತ್ಯೇಕವಾಗಿ ನೋಟ್ ಮಾಡಿಕೊಂಡಾಗ, ಪ್ರತ್ಯೇಕವಾಗಿ ನಮೂದಿಸಿದಾಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ 100ಕ್ಕೆ 100ರಷ್ಟು ಸರಿ ಉತ್ತರ ಹಾಕೋದಕ್ಕೆ ಸಾಧ್ಯ ಆಗುವಂತದ್ದು. ಈಗ ಇಲ್ಲಿ ಪ್ರಶಸ್ತಿಗಳಲ್ಲಿ ಕೊಡ್ತಕ್ಕಂಥ ಅಂದ್ರೆ ಒಂದು ಸಲ ಏನ್ ಮಾಡ್ತಾನೆ, ಪ್ರಶಸ್ತಿಗಳ ಹೆಸರನ್ನು ಕೊಡ್ತಾನೆ, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಕೊಡ್ತಾರೆ ಅಂತ ಹೇಳಿ ಕೇಳ್ತಾನೆ. ಈಗ ಎಕ್ಸಾಂಪಲ್, ಫಿಲ್ಮ್ ಫೇರ್ ಅವಾರ್ಡ್ ಯಾವ್ದು ಕೊಡ್ತಾನೆ, ಚಲನಚಿತ್ರ ಕ್ಷೇತ್ರ ಕೊಡ್ತಾರೆ. ಹಾಗೆ ಅಬೆಲ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರ ಕೊಡ್ತಾರೆ, ಗಣಿತದಲ್ಲಿ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಸೇವೆ ಸಲ್ಲಿಸಿರೋರಿಗೆ ಕೊಡ್ತಾರೆ. ಪುಲಿಟ್ಜರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ, ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಕೊಡ್ತಾರೆ. ಲಾಸ್ಟ್ PSC ಕೂಡ ಅದನ್ನು ಕೇಳಿದಾನೆ, ಪುಲಿಟ್ಜರ್ ಅವಾರ್ಡ್ ಯಾವ ಕ್ಷೇತ್ರಕ್ಕೆ ಕೊಡಬಾರದು ಅಂತ ಕೇಳಿದಾನೆ. ಜ್ಞಾನಪೀಠ ಅವಾರ್ಡ್ ಕೊಡ್ತಕ್ಕಂಥದ್ದು ಯಾವುದಕ್ಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೊಡ್ತಾನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವ್ದು ಕೊಡ್ತಾನೆ, ಚಲನಚಿತ್ರಕ್ಕೆ ಕೊಡ್ತಾನೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಯಾವ್ದು ಕೊಡ್ತಾನೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾನೆ. ಇದು ನಮ್ಮಲ್ಲಿ ನೋಡಿದಂತ ಸಂದರ್ಭದಲ್ಲಿ ಜಕಣಾಚಾರ್ಯ ಪ್ರಶಸ್ತಿ ಅತ್ಯುತ್ತಮ ಶಿಲ್ಪಕಾರರಿಗೆ ಕೊಡ್ತಕ್ಕಂಥದ್ದು. ದಾನ ಚಿಂತಾಮಣಿ ಅತಿಮಬ್ಬಿ ಪ್ರಶಸ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಕ್ಕಂಥದ್ದು. ಗೋಪಿ ವೀರಣ್ಣ ಪ್ರಶಸ್ತಿ ನಾಟಕ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಕೊಡೋದು. ಹೀಗೆ ಪ್ರಶಸ್ತಿಗಳ ಹೆಸರನ್ನ ಕೊಟ್ಟು ಆಯಾ ಕ್ಷೇತ್ರವನ್ನು ಕೂಡ ಎಕ್ಸಾಂಪಲ್ ಅಲ್ಲಿ ಕೇಳೋದು ನೋಡ್ತೇವೆ. ಹಾಗೆ ಇಲ್ಲಿ ಯಾವ್ಯಾವ ಏರಿಯಾವನ್ನು ನಾವು ಕ್ಲಾಸ್ಗಳಲ್ಲಿ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿ ಬಂದಾಗ ನಾವು ಉದಾಹರಣೆ ಅಂದ್ರೆ ಸಾಹಿತ್ಯ, ಚಲನಚಿತ್ರ, ವಿಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಬಂದ್ರೆ ಪತ್ರಿಕೋದ್ಯಮ, ಮಿಲಿಟರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನೊಬೆಲ್ ಪ್ರಶಸ್ತಿಗಳು, ಕ್ರೀಡೆಗೆ ಸಂಬಂಧಪಟ್ಟಂತೆ. ಈ ರೀತಿ ನಾವು ಕ್ರೈಟೀರಿಯಾ ಮಾಡ್ಕೋಬೇಕು. ಸಾಹಿತ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದು ರಾಜ್ಯ ಸರ್ಕಾರದಲ್ಲಿ ನಮ್ಮಲ್ಲಿ ಯಾರು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತ್ಯೇಕವಾಗಿ, ಕೇಂದ್ರ ಸರ್ಕಾರದ ಪ್ರತ್ಯೇಕವಾಗಿ, ಎರಡನ್ನೂ ಒಂದೇ ಕೂಡ ನೀವು ಬರ್ಕೋಬಹುದು. ಲಿಟ್ರೇಚರ್ ಸಂಬಂಧಪಟ್ಟಾಗೆ ಈ ಎಕ್ಸಾಂಪಲ್ ಬಂದಾಗ ಜ್ಞಾನಪೀಠ ಪ್ರಶಸ್ತಿ 2019-20 ಯಾರಿಗೆ ಜ್ಞಾನಪೀಠ ಅವಾರ್ಡ್ ಬಂದಿದೆ, 19 ಬಂದಾಗ ಕೇರಳದ ಕವಿ ಅಚ್ಯುತಂಗೆ ಬಂದಿರುವುದನ್ನ ನಾವು ನೋಡ್ತೇವೆ. ಚಲನಚಿತ್ರ ಪ್ರಶಸ್ತಿ ಎಕ್ಸಾಂಪಲ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಯಾರಿಗೆ ಬಂದಿದೆ, ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ಗೆ ಬಂದಿರುವುದನ್ನ ನಾವು ನೋಡ್ತೇವೆ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಂದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನ ಯಾರು ಕೊಟ್ಟರು ಅಂದ್ರೆ ಇಸ್ರೋ ಅಧ್ಯಕ್ಷ K. ಶಿವನ್ಗೆ ಕೊಟ್ಟಿರೋದನ್ನು ನೋಡ್ತೇವೆ. ಪತ್ರಿಕೋದ್ಯಮದಲ್ಲಿ ಪುಲಿಟ್ಜರ್ ಪ್ರಶಸ್ತಿ ಬರೋದನ್ನು ನೋಡ್ತೇವೆ. ದೆನ್ ಮಿಲಿಟರಿನಲ್ಲಿ ಶೌರ್ಯ ಚಕ್ರ, ಪರಮವೀರ ಚಕ್ರ, ಅಶೋಕ್ ಚಕ್ರ, ಈ ಒಂದು ಪ್ರಶಸ್ತಿಗಳನ್ನ ನಾವು ಗಮನಿಸ್ತೇವೆ. ದೆನ್ ನೊಬೆಲ್ ಪ್ರಶಸ್ತಿ ಕೂಡ ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಭೌತಶಾಸ್ತ್ರ, ಹಾಗೆಯೇ ರಸಾಯನಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ, ದೆನ್ ಸಾಹಿತ್ಯದಲ್ಲಿ, ದೆನ್ ಶಾಂತಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೊಡೋದನ್ನು ನೋಡ್ತೇವೆ. ದೆನ್ ಕ್ರೀಡೆಗಳಿಗೆ ಬಂದಾಗ ಕ್ರೀಡೆಯಲ್ಲೂ ಕೂಡ ನಾವು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಹಾಗೆ ಬ್ಯಾಡ್ಮಿಂಟನ್ ಅವಾರ್ಡ್ಗಳು, ದೆನ್ ವಿಂಬಲ್ಡನ್ ಪ್ರಶಸ್ತಿಗಳು ಇವೆಲ್ಲವನ್ನ ನಾವು ನೋಡ್ತಾ ಬರ್ತೇವೆ. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 2019ಕ್ಕೆ ನಾವು ಹರಿಯಾಣದ ಕುಸ್ತಿಪಟುವಾದಂತಹ ಬಜರಂಗ್ ಪೂನಿಯಾ ಅವರನ್ನ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಪ್ಯಾರಾ ಅಥ್ಲೀಟ್ ದೀಪಾ ಮಲ್ಲಿಕೆ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಪ್ರಶಸ್ತಿಗಳ ಏರಿಯಾವನ್ನ ನಾವು ಪ್ರತ್ಯೇಕವಾಗಿ ಇಟ್ಕೊಂಡು ಆಯಾ ಏರಿಯಾದಲ್ಲಿ ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋದನ್ನ
ನೋಟ್ ಮಾಡ್ಕೊಂಡಾಗ ಇದರಲ್ಲಿ ಕನಿಷ್ಠ 2 ರಿಂದ 4 ಪ್ರಶ್ನೆಗಳನ್ನ ಫ್ರೇಮ್ ಅಪ್ ಮಾಡ್ತಾ ಬರ್ತಾನೆ. ಇದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಾಗೆ. Then another one, ಚಂಡಮಾರುತಗಳು, ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ. ಸೈಕ್ಲೋನ್ಸ್ ಅಂತ ಬಂದಾಗ ಇದು ಕೂಡ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ಪ್ರಪಂಚದಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ಯಾವ ಒಂದು ಚಂಡಮಾರುತ ಎಲ್ಲಿ ಕಂಡು ಬಂತು, ಅದಕ್ಕೆ ಹಾನಿಗೊಳಗಾದಂತಹ ಪ್ರದೇಶ ಯಾವುದು ಅಂತ ಹೇಳಿ ಕೇಳ್ತಾರೆ. ಎಕ್ಸಾಂಪಲ್ ಈಗ ರೀಸೆಂಟ್ನೇ ತೆಗೆದುಕೊಂಡ್ರೆ ಚಂಡಮಾರುತದಲ್ಲಿ ಈಗ ನಿಸರ್ಗ ಚಂಡಮಾರುತ ಯಾವ ಪ್ರದೇಶಕ್ಕೆ ಹಾನಿ ಮಾಡ್ತು ಅಂತಂದ್ರೆ ನಾವು ನೋಡಿದಾಗ ಮುಂಬೈಗೆ ಅತಿ ಹೆಚ್ಚಿನ ಒಂದು ಹಾನಿ ಉಂಟಾದನ್ನ ನಾವು ಗಮನಿಸ್ತೇವೆ. ಹಾಗೆ ಅಂಫಾನ್ ಅಂತಕ್ಕಂಥ ಚಂಡಮಾರುತ ಪಶ್ಚಿಮ ಬಂಗಾಳ ಮತ್ತು ಒಡಿಶಾಗೆ ಆಗಿರೋದನ್ನ ನೋಡ್ತೇವೆ. ಹಾಗೆ ಫನಿ ಒಡಿಶಾಗೆ ಸಂಬಂಧಪಟ್ಟಾಗಿ ಹೆಚ್ಚಿನ ಹಾನಿ ಉಂಟು ಮಾಡಿದೆ. ತಿತ್ಲಿ ಒಡಿಶಾಗೆ ಸಂಬಂಧಪಟ್ಟಾಗಿ ಹೆಚ್ಚು ಹಾನಿನ ಉಂಟು ಮಾಡಿದೆ. ಕೊಮೆನ್ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಾಗಿ ಆಗಿರೋದು. ಚಾನ್ಹೋಮ್ ಚೈನಾದಲ್ಲಿ ಆಗಿರ್ತಕ್ಕಂಥದ್ದು. ವಿನ್ಸ್ಟನ್ ಫಿಜಿ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಹೀಗೆ ಪ್ರಪಂಚದ ಕೆಲವೊಂದು ರಾಷ್ಟ್ರಗಳು ಹಾಗೆ ನಮ್ಮ ಭಾರತದಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಚಂಡಮಾರುತದ ಹೆಸರು ಮತ್ತು ಅದರಿಂದ ಹಾನಿಗೊಳಗಾದ ಪ್ರದೇಶದ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾನೆ. ಇದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ. ಸೈನಿಕ ಕಾರ್ಯಾಚರಣೆಗಳು, ಆರ್ಮಿ ಆಪರೇಷನ್ಸ್ ಅಂತ ಹೇಳಿ ಕರೀತೀವಿ. ಈಗ ಯಾವುದೇ ಒಂದು ದೇಶ ನಮ್ಮ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಸೇನೆಗಳು ತೆಗೆದುಕೊಳ್ಳುವುದು, ಅಥವಾ ಯಾವುದೇ ಒಂದು ಭೂಕಂಪ, ಸುನಾಮಿ ಮತ್ತಿತರ ಸಂದರ್ಭಗಳಲ್ಲಿ ಪ್ರಕೃತಿ ವಿಕೋಪ ಘಟನೆ ಸಂಭವಿಸಿದಾಗ ಜನರನ್ನ ನೆರವು ಕೊಡಲಿಕ್ಕೆ, ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಬರಲಿಕ್ಕೆ ಹಮ್ಮಿಕೊಳ್ತಕ್ಕಂಥ ಕಾರ್ಯಾಚರಣೆಗೆ ಒಂದೊಂದು ನಿಯಮವನ್ನು ಕೊಡ್ತಾರೆ. ಈ ಎಕ್ಸಾಂಪಲ್ ಈಗ ರೀಸೆಂಟ್ ಇದೆ ಕೊಟ್ಟರೆ, ಈಗ ಕೋವಿಡ್ 19 ಅಂತ ನೋಡ್ತಾ ಇದ್ದೀವಿ. ಈ ಒಂದು ಕೋವಿಡ್-19 ಆಗ್ತಾ ಇರತಕ್ಕಂತಹ ಒಂದು ಪರಿಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ, ಅದನ್ನು ಆದಷ್ಟು ನಿಯಂತ್ರಿಸೋದಕ್ಕೆ ನಮ್ಮ ಒಂದು ಮಿಲಿಟರಿ ಪಡೆಯು ಕೂಡ ಶ್ರಮಿಸ್ತಾ ಇದೆ. ಮಿಲಿಟರಿ ಪಡೆಯ ಸೈನಿಕರನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಕೊಟ್ಟಿರತಕ್ಕಂಥ ಒಂದು ಹೆಸರೇನು ಅಂತಂದ್ರೆ ಆಪರೇಷನ್ ನಮಸ್ತೆ ಅಂತ ಹೇಳಿ ಕರಿತೀವಿ. ಆಪರೇಷನ್ ನಮಸ್ತೆ ಅನ್ನೋದು ಕೋವಿಡ್-19 ನಿಯಂತ್ರಿಸೋದಕ್ಕೆ ಕೈಗೊಂಡಂತಹ ಒಂದು ಕಾರ್ಯಾಚರಣೆ. ದೆನ್ ಆನಂತರದಲ್ಲಿ ಬಂದಾಗಲೇ ಆಪರೇಷನ್ ಬಂದರ್ 2019 ಫೆಬ್ರವರಿ 24 ಪುಲ್ವಾಮಾದಲ್ಲಿ ಏನು ದಾಳಿ ಆಯಿತು, ಆ ಪುಲ್ವಾಮಾ ದಾಳಿಯಲ್ಲಿ ಆ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸೋದಕ್ಕೆ ನಮ್ಮ ಭಾರತೀಯ ಸೇನಾಪಡೆ ಕೈಗೊಂಡ ಕಾರ್ಯಾಚರಣೆಗೆ ಹೆಸರು ಕೊಟ್ಟದ್ದು ಯಾವುದು ಅಂದ್ರೆ ಆಪರೇಷನ್ ಬಂದರ್ ಅಂತೇಳಿ ನಾವು ಕರಿತೀವಿ. ಇದು ಆಪರೇಷನ್ ಸಮುದ್ರ ಸೇತು ಏನು ವಿಶ್ವವೇ ಕೋವಿಡ್ ನಿಂದ ನರಳುತ್ತಾ ಇದೆ. ಈ ಸಂದರ್ಭದಲ್ಲಿ ಮಾಲ್ಡೀವ್ಸ್ ದೇಶದಲ್ಲಿದ್ದಂತಹ ಸುಮಾರು 1488 ಭಾರತೀಯರನ್ನ ಸುರಕ್ಷಿತವಾಗಿ ಅಲ್ಲಿಂದ ನಮ್ಮ ದೇಶಕ್ಕೆ ಕರೆತರಲಿಕ್ಕೆ ನಮ್ಮ ಒಂದು ಕಾರ್ಯಾಚರಣೆ ನೌಕಾಪಡೆ ಕೈಗೊಂಡಿದ್ದೆ ಅಂದ್ರೆ ಆಪರೇಷನ್ ಸಮುದ್ರ ಸೇತು ಅನ್ನೋದನ್ನ ಕೈಗೊಂಡಿದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ಆಪರೇಷನ್ ಸೈಕ್ಲೋನ್ ಆಗಲಿ, ಆಪರೇಷನ್ ಬ್ಲಾಕ್ ಟೈಗರ್ ಆಗಲಿ, ಆಪರೇಷನ್ ವಿಜಯ್ ಆಗಲಿ, ಈ ರೀತಿಯಾಗಿ ಹಲವಾರು ಆರ್ಮಿ ಆಪರೇಷನ್ಸ್ ನೋಡ್ತೇವೆ. ಇದನ್ನ ಮ್ಯಾಗ್ನಿಫೈಡ್ ಗುರುತಲು ಕೇಳ್ತಾನೆ. ಹಾಗೆ ನೇರವಾಗಿ ಕೂಡ ಪ್ರಶ್ನೆ ಕೇಳುವುದನ್ನ ನಾವು ಗಮನಿಸ್ತೇವೆ. ಯೋಜನೆಗಳು, ಸ್ಕೀಮ್ಸ್ ಅಥವಾ ಪ್ರೋಗ್ರಾಮ್ಸ್. ಯೋಜನೆಗಳು ಬಂದಾಗ ನಾವು 3 ರೂಪದಲ್ಲಿ ಇದನ್ನು ನಾವು ಡಿವೈಡ್ ಮಾಡ್ತೀವಿ. ನಮ್ಮ ಒಂದು ಅಧ್ಯಯನದ ದೃಷ್ಟಿಯಿಂದ 3 ಭಾಗವಾಗಿ ಮಾಡ್ತೀವಿ. ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು, ಒಂದು ರಾಜ್ಯ ಸರ್ಕಾರದ ಯೋಜನೆಗಳು, ಅನ್ಯ ರಾಜ್ಯದ ಯೋಜನೆಗಳು. ಈ ರೀತಿ ನಾವು ಗ್ರೂಪ್ ಮಾಡ್ಕೊಂಡಾಗ ಕನಿಷ್ಠ ನಿಮಗೆ 6 ರಿಂದ 8 ಪ್ರಶ್ನೆ ಇದೊಂದಲ್ಲೇ ಬರೋದು. ಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಅಲ್ಲಿ 6 ರಿಂದ 8 ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಸರ್ಕಾರದ ಸ್ಕೀಮ್ ಯಾವುದು, ಸ್ಕೀಮ್ ನೇಮ್ ಕೊಟ್ಟು ಅದರ ಕ್ರೈಟೀರಿಯಾ ಕೊಡ್ತಾನೆ. ನಾಲೆಡ್ಜ್ ಲೆವೆಲ್ ನೇರವಾಗಿ ಪ್ರಶ್ನೆ ಕೇಳ್ತಾನೆ, ಅಥವಾ ಅಪ್ಲೈಡ್ ಲೆವೆಲ್ ಅಲ್ಲಿ ಅದರ ಕ್ರೈಟೀರಿಯಾ ಮಾನದಂಡ ಕೊಟ್ಟು ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೂಡ ಪ್ರಶ್ನೆ ಕೇಳ್ತಾನೆ. ಈಗ ಕೇಂದ್ರ ಸರ್ಕಾರದ ಯೋಜನೆ ಬಂದಾಗ ಎಕ್ಸಾಂಪಲ್ ನಾವು ರೀಸೆಂಟ್ ಆಗಿ ಕೊಡಬೇಕಾದ ಸಂದರ್ಭದಲ್ಲಿ ಉಡಾನ್ ಯೋಜನೆ, ಲಾಸ್ಟ್ ಕೇಸ್ ಎಕ್ಸಾಮ್ ಅಂತ ಕೇಳಿದಾನೆ. ಕಡಿಮೆ ದರದಲ್ಲಿ ವಿಮಾನಯಾನ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ ಯಾವುದು ಅಂತಂದ್ರೆ ಉಡಾನ್ ಯೋಜನೆ ಅಂತ ಹೇಳಿ ಕರಿತೀವಿ. ಇದೇ ರೂಪದಲ್ಲಿ ಇನ್ನೊಂದು ಹೊಸ ಯೋಜನೆ ಜಾರಿ ಮಾಡಿದ್ದಾರೆ. ಮತ್ತೊಂದು ಯಾವುದು ಅಂದ್ರೆ ಕೃಷಿ ಉಡಾನ್ ಅಂತ ಹೇಳಿ ಮತ್ತೊಂದು ಯೋಜನೆ ಜಾರಿ ಮಾಡಿದ್ದಾರೆ. ಇದು ಏನಕ್ಕೆ ಅಂತಂದ್ರೆ ಬುಡಕಟ್ಟು ಪ್ರದೇಶಗಳಲ್ಲಿ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಒಂದು ಯೋಜನೆ ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಇಂದ್ರಧನುಷ್ ಯೋಜನೆ, ಇದು ಕೂಡ ಬಿಫೋರ್ IAS ಕೂಡ ಕೇಳಿರುವುದು. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಂದ್ರಧನುಷ್ ಯೋಜನೆ ಅನ್ನೋದನ್ನ ಜಾರಿ ಮಾಡಿದ್ದಾರೆ. ಹಾಗೆ ಕಿಸಾನ್ ರಥ, ರೈತರು ಬೆಳೆದಂತಹ ಒಂದು ಬೆಳೆಗಳನ್ನ ಮಾರುಕಟ್ಟೆ ಸ್ಥಳಕ್ಕೆ ಕೈಕೊಂಡು ಹೋಗ್ಲಿಕ್ಕೆ ಆ ಸಂಪರ್ಕಿಸೋದಕ್ಕೆ ಕಿಸಾನ್ ರಥ ಅನ್ನೋದು ಕೂಡ ಈಗ ರೀಸೆಂಟ್ಲಿ ಲಾಂಚ್ ಮಾಡಿರ್ತಕ್ಕಂಥ ಮತ್ತೊಂದು ಯೋಜನೆ. ಅದೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಾಗ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಂದಾಗ, ರಾಜ್ಯ ಸರ್ಕಾರ ಜಾರಿ ಮಾಡಿರುವಂತಹ ಯೋಜನೆ ಬಂದಾಗ ಮನಸ್ವಿನಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಸೂರ್ಯ ರೈತ ಆಗಿರ್ಬೋದು, ರೈತ ಮಿತ್ರ ಆಗಿರ್ಬೋದು, ಮಾತೃಪೂರ್ಣ ಆಗಿರ್ಬೋದು. ಈಗ ರೀಸೆಂಟ್ ಸ್ಕೀಮ್ಗಳನ್ನ ಎಕ್ಸಾಂಪಲ್ ಆಗಿ ಕೊಡೋದಾದ್ರೆ ಸಾರಥಿಯ ಸೂರು,
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಬೆಂಗಳೂರಿನಲ್ಲಿ ಅವರಿಗೆ ಸೂರನ್ನ ತಲುಪಿಸೋದಕ್ಕೆ ಅಂತೇಳಿ ಸಾರಥ್ಯ ಸೂರು ಯೋಜನೆ ಜಾರಿಗೊಳಿಸಿದ್ರು. ಹಾಗೆ ಈಗ ಸಪ್ತಪದಿ ಯೋಜನೆ ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಬಂದಿದೆ. ಸಪ್ತಪದಿ ಯೋಜನೆ ಅಂತ ಬಂದಾಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸುಮಾರು 100 ದೇವಾಲಯಗಳಲ್ಲಿ ಸರಳ ವಿವಾಹವನ್ನ ಪ್ರೋತ್ಸಾಹಿಸೋದಕ್ಕೆ, ಸರಳ ಸಾಮೂಹಿಕ ವಿವಾಹವನ್ನ ಪ್ರೋತ್ಸಾಹಿಸೋದಕ್ಕೆ ಈ ಒಂದು ಸಪ್ತಪದಿ ಸ್ಕೀಮ್ ಅನ್ನ ಸರ್ಕಾರ ಜಾರಿ ಮಾಡಿದೆ. ಹಾಗೆ ಜಲಾಭಿಷೇಕ ಯೋಜನೆ, ಐತಿಹಾಸಿಕ ದೇವಸ್ಥಾನದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಐತಿಹಾಸಿಕ ಕೆರೆಗಳೇನಿದ್ದಾವೆ, ಕಲ್ಯಾಣಗಳೇನಿದ್ದಾವೆ, ಅದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಜಲಾಭಿಷೇಕ ಯೋಜನೆಯನ್ನು ಜಾರಿ ಮಾಡೋದನ್ನ ನೋಡ್ತೇವೆ. ಹಾಗೆ ಅನ್ಯ ರಾಜ್ಯದಲ್ಲಿ ಬಂದಾಗ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಉಳಿದಂತೆ ಕರ್ನಾಟಕ ಹೊರತುಪಡಿಸಿ ಉಳಿದಂತ ರಾಜ್ಯಗಳಲ್ಲಿ ಜಾರಿಗೊಳಿಸಿರುವಂತಹ ಯೋಜನೆ. ಎಕ್ಸಾಂಪಲ್ ಆಂಧ್ರದಲ್ಲಿ ನಾಡು ನೀಡು ಯೋಜನೆ, ಅಲ್ಲಿನ ಆಸ್ಪತ್ರೆಗಳನ್ನು ಆಧುನೀಕರಣಗೊಳಿಸಲಿಕ್ಕೆ ಅಂತೇಳಿ ನಾಡು ನೀಡು ಯೋಜನೆ ಅಂತೇಳಿ ಜಾರಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಅನ್ಯ ರಾಜ್ಯಗಳ ಯೋಜನೆಗಳನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಟ್ ಮಾಡಿಕೊಂಡಾಗ ಯೋಜನೆ ಹೆಸರು, ಯೋಜನೆ ವ್ಯಾಪ್ತಿ, ಯೋಜನೆ ಲಾಂಛ್ ಆದ ಸ್ಥಳ, ಅದರ ಬೆನಿಫಿಟ್ಸ್ ಯಾರ್ಯಾರಿದ್ದಾರೆ ಅನ್ನೋದು ನೋಡಿಕೊಂಡಾಗ ಕನಿಷ್ಠ 8 ರಿಂದ 10 ಕ್ವಶನ್ಗಳು ಡೇಟರಿ ಪ್ರೊಫೆಷನಲ್ ಎಕ್ಸಾಮ್ ಬರ್ತವೆ. ನಾರ್ಮಲ್ FD SD ಎಕ್ಸಾಮ್ ಅಲ್ಲಿ ಕನಿಷ್ಠ 3 ರಿಂದ 5 ಪ್ರಶ್ನೆ ಬರೋದನ್ನ ನಾವು ಗಮನಿಸ್ತೀವಿ. ಇದು ಟೋಟಲಿ ಸ್ಕೀಮ್ಗೆ ಸಂಬಂಧಪಟ್ಟಿದ್ದು. ಬಜೆಟ್ ಅಥವಾ ಮುಂಗಡ ಪತ್ರ, ಆನ್ಯುವಲ್ ಫೈನಾನ್ಷಿಯಲ್ ರಿಪೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಂಡನೆ ಮಾಡೋದು. ಕೇಂದ್ರ ಸರ್ಕಾರ ಸಂವಿಧಾನ 112ನೇ ವಿಧಿ ಪ್ರಕಾರ ಮಂಡನೆ ಮಾಡಿದ್ರೆ, ರಾಜ್ಯ ಸರ್ಕಾರ 202ನೇ ವಿಧಿ ಪ್ರಕಾರ ಮಂಡನೆ ಮಾಡುತ್ತೆ. ಇಲ್ಲೂ ಕೂಡ 2 ಬರ್ತವೆ, ಒಂದು ಕೇಂದ್ರ ಸರ್ಕಾರದ ಬಜೆಟ್, ಮತ್ತೊಂದು ರಾಜ್ಯ ಸರ್ಕಾರದ ಬಜೆಟ್. ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯದ ಹಣಕಾಸು ಸಚಿವರು ಮಂಡನೆ ಮಾಡೋದು. ಇಲ್ಲಿ ಬಜೆಟ್ ನಲ್ಲಿ ನಮ್ಗೆ ಬೇಕಾಗಿರೋದು ಬಜೆಟ್ ಎಲ್ಲಾ ಅಂಶಗಳು ಬೇಕಾಗಿರೋದು. ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಏನನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ, ವಿತ್ತೀಯ ಕೊರತೆ ಎಷ್ಟಿದೆ, ದೆನ್ ಆ ನಂತರದಲ್ಲಿ ಹೊಸದಾಗಿ ಯಾವ್ದಾದ್ರು ಒಂದು ಯೋಜನೆ ಪ್ರಕಟ ಮಾಡಿದ್ದಾರೆ, ಯೋಜನೆ ಹೆಸರೇನು, ಆ ಯೋಜನೆಯ ಅನುಕೂಲ ಯಾವ ವರ್ಗಕ್ಕೆ ತಲುಪುತ್ತೆ, ರಾಜ್ಯ ಸರ್ಕಾರದ ಬಜೆಟ್, ಅದರ ಕಾರ್ಯಕ್ರಮಗಳೇನು, ಇವಾಗ ನೂತನ ಕಾರ್ಯಕ್ರಮ ಏನು, ಅದರ ಒಂದು ಉಪಯೋಗ ಯಾರಿಗೆ ಬರುತ್ತೆ. ಈ ರೀತಿ ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಂಡನೆ ಮಾಡುವಂತಹ ಮುಂಗಡ ಪತ್ರದ ಬಗ್ಗೆ ಕೂಡ ನಮಗೆ 2 or 4 ಕ್ವಶನ್ಸ್ಗಳು ನಮಗೆ ಫ್ರೇಮ್ ವರ್ಕ್ ಆಗುವಂಥದ್ದು. another one, ಆರ್ಥಿಕ ಸಮೀಕ್ಷೆ, ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆ ಬಂದಾಗ ಕೂಡ 2 ನೋಡ್ತೀವಿ ಇಲ್ಲಿ ನಾವು. ಕೇಂದ್ರ ಮತ್ತು ರಾಜ್ಯಗಳ ಆರ್ಥಿಕ ಸಮೀಕ್ಷೆ ಅಂದ್ರೆ ಬಜೆಟ್ ಮಂಡನೆಗೆ ಮುನ್ನಾ ದಿನ ಅಥವಾ 2 days ಮುಂಚಿತವಾಗಿ ಕೇಂದ್ರ ಹಣಕಾಸು ಸಚಿವರು ಮತ್ತು ರಾಜ್ಯ ಹಣಕಾಸು ಸಚಿವರು ಹಣಕಾಸು ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತಾರೆ. ಅಂದ್ರೆ ರಾಜ್ಯದ ವಸ್ತುಸ್ಥಿತಿ ಯಾವ ರೀತಿ ಇದೆ, ಕೃಷಿ ವಲಯದ ಉತ್ಪಾದನೆಯ ಮಟ್ಟ ಯಾವ ರೀತಿ ಇದೆ, ಕೈಗಾರಿಕಾ ವಲಯ ಎಷ್ಟಿದೆ, ಸೇವಾ ವಲಯ ಎಷ್ಟಿದೆ. ಹಾಗೆ ಕೇಂದ್ರಕ್ಕೂ ಅಷ್ಟೇ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ನಾವೆಷ್ಟು ಟಾರ್ಗೆಟ್ ಇಟ್ಕೊಂಡಿದ್ವಿ, ಎಷ್ಟನ್ನ ರೀಚ್ ಮಾಡಿದೀವಿ, ಮುಂದಿನ ವರ್ಷದ ಒಂದು ಅಂಕಿಅಂಶವನ್ನ ಎಷ್ಟನ್ನ ಟಾರ್ಗೆಟ್ ಇಟ್ಕೊಂಡಿದೀವಿ, ಗುರಿಯನ್ನು ಇಟ್ಕೊಂಡಿದೀವಿ ಅನ್ನೋದನ್ನ ತಿಳಿಸೋದನ್ನೇ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ದೇಶದ ಪ್ರತಿಯೊಂದು ಜನಗಣತಿ ಅಂಶಗಳನ್ನು ಒಳಗೊಂಡಂತೆ, ಜನಸಾಂದ್ರತೆಯನ್ನು ಒಳಗೊಂಡಂತೆ, ಜನನ ದರ, ಮರಣ ದರ, ಕೃಷಿ, ಕೈಗಾರಿಕೆ, ಸೇವಾ ವಲಯದ ಪ್ರತಿಯೊಂದು ಅಂಕಿಅಂಶಗಳ ಮಾಹಿತಿಯನ್ನ ಆರ್ಥಿಕ ಸಮೀಕ್ಷೆಯಲ್ಲಿ ನೋಡ್ತೀವಿ. ಇದ್ರ ಬಗ್ಗೆ ಕೂಡ ಕನಿಷ್ಠ 4 ರಿಂದ 6 ಪ್ರಶ್ನೆಗಳು ಡೇಟಾ ಪ್ರೊಫೆಷನಲ್ ಎಕ್ಸಾಮ್ ನಲ್ಲಿ ಬರುವಂತದ್ದು. ಕರ್ನಾಟಕ ಸ್ಟೇಟ್ ಮತ್ತು ಸೆಂಟ್ರಲ್ ಎಕನಾಮಿಕ್ ಸರ್ವೆ ಎಕ್ಸಾಮ್ ಜೊತೆಗೆ ಕೆಲವು ಸರಿ 10 ಅಂಕದವರು ಕೂಡ 10 ಪ್ರಶ್ನೆಗಳು ಕೂಡ ಕ್ವಶನ್ ಸಮಯದಲ್ಲಿ ಫ್ರೇಮ್ ವರ್ಕ್ ಮಾಡ್ತಾ ಬರ್ತಾನೆ. ಅನದರ್ ಒನ್, ನೇಮಕಾತಿಗಳು, ಅಪಾಯಿಂಟ್ಮೆಂಟ್ಸ್. ಅಪಾಯಿಂಟ್ಮೆಂಟ್ಸ್ ಅಂತ ಹೇಳಿ ತೆಗೆದುಕೊಂಡಾಗ ನೇಮಕಾತಿಗಳು ಅಂತ ಬಂದಾಗ ಇದನ್ನು ಕೂಡ ನಾವು 3 ಡಿವೈಡ್ ಅನ್ನ ಮಾಡ್ತೀವಿ. ಒಂದು ಕೇಂದ್ರ, 2 ರಾಜ್ಯ, ಮತ್ತೊಂದು ಅಂತಾರಾಷ್ಟ್ರೀಯ. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಪ್ರಮುಖ ಹುದ್ದೆಗಳಿಗೆ ಯಾರನ್ನ ನೇಮಕ ಮಾಡಿದ್ದಾರೆ, ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಪ್ರಮುಖ ಹುದ್ದೆಗಳಿಗೆ ಯಾರು ನೇಮಕ ಮಾಡಿದ್ದಾರೆ, ಚೇಂಜಸ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಒಂದು ರಾಷ್ಟ್ರದ ಪ್ರಧಾನಿ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಬದಲಾವಣೆ ಆಗಿರೋದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟಾಗಿ ಬಂದಾಗ ಈ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಬಂದಾಗ ಶರದ್ ಅರವಿಂದ್ ಬೋಬ್ಡೆ ಅಂತ ಹೇಳ್ತೀವಿ. ಎಷ್ಟನೇ CJI ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ 47ನೇ CJI ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸ್ತೇವೆ. ಹಾಗೆಯೇ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಅಭಯ್ ಶ್ರೀನಿವಾಸ್ ಓಕಾ ಅಂತ ಹೇಳ್ತೀವಿ. ಈಗ ರೀಸೆಂಟ್ಲಿ ರಾಜ್ಯ ಮಹಿಳಾ ಕೂಡ ಪ್ರಮೀಳಾ ಹೆಗ್ಡೆ ಅಂತಕ್ಕಂಥ ನೂತನವಾಗಿ ನೇಮಕ ಆಗಿರೋದನ್ನ ನಾವು ಗಮನಿಸ್ತೇವೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿನಿಧಿಯಾಗಿ TS ತಿರುಮಲ ಅಂತಕ್ಕಂಥವ್ರನ್ನ ನೇಮಕ ಮಾಡುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಶ್ರೀಲಂಕಾದಲ್ಲೂ ಕೂಡ ಈಗ ಅಧ್ಯಕ್ಷರಾಗಿ ನೇಮಕ ಅಂತ ನೋಡ್ತೇವೆ. ಹಾಗೆ ಅಮೆರಿಕಾದಲ್ಲಿ ನಮ್ಮ ರಾಯಭಾರಿಯಾಗಿ ಗೆನೆತ್ ಕೆಸ್ಟರ್ ಅಂತಕ್ಕಂಥವ್ರನ್ನ ನಮ್ಮ ದೇಶಕ್ಕೆ ನೇಮಕ ಮಾಡುವುದನ್ನ ನಾವು ನೋಡ್ತೇವೆ. ಈಗ ರಾಷ್ಟ್ರೀಯ, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೂಡ ಸಾಮಾನ್ಯ ಪ್ರಶ್ನೆಯನ್ನ ಫ್ರೇಮ್ ಮಾಡ್ತಾ ಬರ್ತಾನೆ. ಇದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಲಾಗಿದೆ. Then another one,
ಪಬ್ಲಿಷ್ ಆಗಿರ್ತಕ್ಕಂಥ ಬುಕ್ಕನ್ನು ಕೇಳಬಹುದು. 16 ವರ್ಷಗಳ ಮುಂದೆ 20, 30, 40 ವರ್ಷದ ಹಿಂದೆ ಕೂಡ ಪಬ್ಲಿಷ್ ಆಗಿರೋದನ್ನ ಕೇಳಬಹುದು, ಕೇಳಬಾರದು ಅಂತೇನಿಲ್ಲ. ಇದರಿಂದಾಗಿ ಇದರಲ್ಲೂ ಕೂಡ ಕನಿಷ್ಠ 1 ರಿಂದ 2 ಪ್ರಶ್ನೆಗಳು ಇರೋದನ್ನ ನಾವು ಗಮನಿಸ್ತೇವೆ. ಪುಸ್ತಕ ಮತ್ತು ತತ್ವಗಳಿಗೆ ಸಂಬಂಧಪಟ್ಟಾಗಿರೋದು ನೋಡ್ತೇವೆ. ಈ ಎಕ್ಸಾಂಪಲ್ ದಿ ಥರ್ಡ್ ಪಿಲ್ಲರ್ ಅಂತಕ್ಕಂಥ ಕೃತಿನ ಬರೆದವರು ಯಾರು ಅಂತಂದ್ರೆ ಫಾರ್ಮರ್ ಆರ್ಮಿ ಗವರ್ನರ್ ಆಗಿದ್ದಂತಹ ರಘುರಾಮ್ ಬಿ ರಾಜ್ ಅಂತಕ್ಕಂಥವ್ರು ಬರೆದಿರೋದನ್ನ ನಾವು ನೋಡ್ತೇವೆ. ಹಾಗೆಯೇ ಕೊಯಿಲೇಷನ್ ಇಯರ್ಸ್ ಅಂತಕ್ಕಂಥ ಕೃತಿನ ಬರೆದವರು ಯಾರು ಅಂತಂದ್ರೆ ನಾವು ಪ್ರಣಬ್ ಮುಖರ್ಜಿನ ನಾವು ನೋಡ್ತೇವೆ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ನಾವು ನೋಡ್ತೇವೆ. ದೆನ್ ಅಬ್ದುಲ್ ಕಲಾಂ ರವರ ಒಂದು ಆತ್ಮಚರಿತ್ರೆ ಬಂದಾಗ ದಿ ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ತೇವೆ. ಹಾಗೆಯೇ ಇನ್ಸೈಡರ್ ಅಂತಕ್ಕಂಥದ್ದು ಯಾರ ಒಂದು ಆತ್ಮಚರಿತ್ರೆ ಅಂತ ಬಂದಾಗ ಮಾಜಿ ಪ್ರಧಾನಮಂತ್ರಿ ಪಿ ವಿ ನರಸಿಂಹರವರ ಒಂದು ಆತ್ಮಚರಿತ್ರೆ ಅಂತೇಳಿ ನಾವು ಕರೀತೇವೆ. ಇವೆಲ್ಲವೂ ಕೂಡ ಈ ಒಂದು ಪುಸ್ತಕ ಮತ್ತು ತತ್ವಗಳಲ್ಲಿ ನಾವು ಒಂದೊಂದು ಉದಾಹರಣೆಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಬರ್ತೀವಿ. ದೆನ್ ಅನದರ್ ಒನ್, ಆ ನಂತರದಲ್ಲಿ ನಾವು ಪುಸ್ತಕ ಮತ್ತು ತತ್ವಗಳ ರೀತಿಯಲ್ಲೇ ಮತ್ತೊಂದು ಅನದರ್ ಒನ್ ಇದೆ. ಯಾವುದು ಅಂತೇಳಿ ಬಂದಾಗ ಪ್ರಮುಖ ದಿನಗಳು. ಇಂಪಾರ್ಟೆಂಟ್ ಡೇಟ್ಸ್. ಪ್ರಮುಖ ದಿನಗಳು ಅಂತೇಳಿ ಬಂದಾಗ ಇಲ್ಲಿ ಕೆಲವೊಂದು ಕಾನ್ಸ್ಟೆಂಟ್ ಆಗಿರ್ತವೆ, ಕೆಲವೊಂದು ಹೊಸದಾಗಿ ಅನೌನ್ಸ್ ಆಗ್ತಾ ಇರ್ತವೆ. ಹೊಸದಾಗಿ ಅನೌನ್ಸ್ ಆಗುವಂತಹ ಸಂದರ್ಭದಲ್ಲಿ ಈಗ ಎಕ್ಸಾಂಪಲ್ ಹಾಕೋದಾದ್ರೆ ಈಗ ಜನವರಿ 24 ಜನವರಿ ತಿಂಗಳಿಗೆ ಇಟ್ಕೊಂಡಾಗ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತೇಳಿ ನಾವು ನೋಡ್ತೇವೆ. ಅದು ಏನಕ್ಕೆ ಅವತ್ತೇ ಆಚರಣೆ ಮಾಡ್ತೀವಿ ಅಂತಂದ್ರೆ ಈ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು ಜನವರಿ 24, 1946 ಅದಕ್ಕೋಸ್ಕರ. ಅದೇ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ, ನ್ಯಾಷನಲ್ ವೋಟರ್ಸ್ ಡೇ ಅಂತ ನೋಡ್ತೇವೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ ಆಗಿದ್ದು ಜನವರಿ 25, 1946. ಪ್ರಚಲಿತ ವಿದ್ಯಮಾನದಲ್ಲಿ ಮತ್ತೊಂದು ಪ್ರಮುಖವಾದ ಪ್ರಮುಖ ದಿನಗಳು ಇಂಪಾರ್ಟೆಂಟ್ ಡೇಟ್ಸ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಕೂಡ ಮ್ಯಾಟ್ರಿಫಲ್ ವೃತ್ತಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ, ನೇರವಾಗಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಕ್ಸಾಂಪಲ್ ಕೊಡೋದಾಗ ಜನವರಿ 24 ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ನ್ಯಾಷನಲ್ ಫೀಮೇಲ್ ಚೈಲ್ಡ್ ಡೇ ಅಂತ ಆಚರಣೆ ಮಾಡ್ತೀವಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಈ ದೇಶದ ಪ್ರಥಮ ಮಹಿಳಾ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರು ಮೊದಲಿಗೆ ಅಧಿಕಾರ ಸ್ವೀಕಾರ ಮಾಡಿದ್ದು 1946 ಜನವರಿ 24 ಅದಕ್ಕೋಸ್ಕರ. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. ಬಿಕಾಸ್ ಏನಕ್ಕೆ ಅಂತಂದ್ರೆ 1950 ಜನವರಿ 25 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿತ್ತು. ಲಾಸ್ಟ್ ನಾವು ಪೊಲೀಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಈ ಕೆಳಗಿನ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಸದ್ಭಾವನಾ ದಿನವಾಗಿ, ಯಾರ ಮರಣದ ದಿನವನ್ನ ಭಯೋತ್ಪಾದನಾ ವಿರೋಧಿ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಉತ್ತರ ರಾಜೀವ್ ಗಾಂಧಿ. ಅದೇ ರಾಜೀವ್ ಗಾಂಧಿ ಅವರ ಜನ್ಮದಿನ ಆಗಸ್ಟ್ 20 ರಾಷ್ಟ್ರೀಯ ಸದ್ಭಾವನಾ ದಿನ ಅಂತೇಳಿ, ಅವರ ಮರಣದ ದಿನ ಮೇ 21 ಆಂಟಿ ಟೆರರಿಸಂ ಡೇ, ಭಯೋತ್ಪಾದನಾ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ. ಇದು ಕೂಡ ಒನ್ ಆಫ್ ದಿ ಪಾರ್ಟ್ ಕರೆಂಟ್ ಅಫೇರ್ಸ್ ಫಾರ್ಮೆಟ್ಗೆ ಪ್ರಮುಖ ದಿನಗಳು. ಹಾಗೆ ಮುಂದುವರೆದಂತೆ ಇದೇ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವ್ಯಕ್ತಿಗಳ ನಿಧನ ವಾರ್ತೆಗಳು. ಇದು ಲಾಸ್ಟ್ ಕೇಸ್ ಫಿಲ್ಮ್ಸ್ ಕೂಡ ಪ್ರಶ್ನೆ ಕೇಳಿದ್ದಾನೆ. ಥಾಯ್ಲೆಂಡ್ ನ ರಾಜ ನಾವು ಮರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹೆಸರನ್ನು ಕೊಟ್ಟು ಯಾರು ಈ ದೇಶದ ಈ ವ್ಯಕ್ತಿ ಯಾವ ದೇಶಕ್ಕೆ ಸೇರಿದಂತ ಹೇಳಿ ಕೇಳುವುದನ್ನ ನಾವು ಗಮನಿಸ್ತೇವೆ. ಈ ಎಕ್ಸಾಂಪಲ್ ಈಗ ರೀಸೆಂಟ್ ಕೊಡ್ಬೇಕಾದ್ರೆ ಈಗ TN ಶೇಷನ್, ಇತ್ತೀಚೆಗೆ TN ಶೇಷನ್ ಏನಾಗಿತ್ತು ಅಂದ್ರೆ ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರು. ದೆನ್ ಇರ್ಫಾನ್ ಖಾನ್ ಯಾವ ಚರ್ಯೆಗೆ ಸಂಬಂಧಪಟ್ಟಿದ್ರು ಅಂದ್ರೆ ಬಾಲಿವುಡ್ ನಟ ಆಗಿದ್ದು ಇರ್ಫಾನ್ ಖಾನ್, ಅವರು ಕೂಡ ಇತ್ತೀಚೆಗೆ ನಿಧನರಾಗಿರುವುದನ್ನ ನಾವು ನೋಡ್ತೇವೆ. ಹೀಗೆ ಇದು ಕೂಡ ಒಂದು ಪ್ರಶ್ನೆಯನ್ನು ಕೇಳುವಂತಹ ಒಂದು ಕ್ರೈಟೀರಿಯಾ ಆಗಿರುತ್ತೆ. ದೆನ್ ಅದರ ಮುಂದುವರೆದಂತೆ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಬಂದಾಗ ಈಗ ಏನು UNO ಇದೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇದೆ, ವಿಶ್ವಸಂಸ್ಥೆ ಅಂತ ಕರಿತೀವಿ. ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಇದು ಅಸ್ತಿತ್ವಕ್ಕೆ ಬಂದಿದೆ ಅಕ್ಟೋಬರ್ 24, 1945. ಇದಕ್ಕೆ ಸ್ಥಾಪನೆ ಬಗ್ಗೆ, ಹಾಗೆ ಆ ಸ್ಥಾಪನೆಗೆ ಸಂಬಂಧಪಟ್ಟಂತಹ ಕಾನ್ಫರೆನ್ಸ್ ಬಗ್ಗೆ, ಆ ಸ್ಥಾಪನೆಗೆ ಕಾರಣಕರ್ತರಾದಂತಹ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನ ಎಂದು ಆಚರಿಸಲಾಗುತ್ತೆ ಅಂತ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಅಕ್ಟೋಬರ್ 24 ನಾವು ಹೇಳ್ತೀವಿ. ಹಾಗೆ ಇದರ ಬಳಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಗಸಂಸ್ಥೆಗಳ ಒಂದು ಹೆಡ್ ಕ್ವಾರ್ಟರ್ಗಳಾಗಿ ಅಥವಾ ಅದರ ಸ್ಥಾಪನೆಯಾದ ವರ್ಷವನ್ನು ಕೂಡ ಪ್ರಶ್ನೆ ಕೇಳಿದ್ದಾನೆ. ಉದಾಹರಣೆ ಹೇಳಬೇಕಾದ್ರೆ ನಾವು ನೋಡುವಂತೆ ಯುನೆಸ್ಕೋ ಸ್ಥಾಪನೆಯಾದ ವರ್ಷ ಯಾವುದು ಅಂದಾಗ 1946. ಯುನೆಸ್ಕೋನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇರುವುದನ್ನ ನಾವು ಗಮನಿಸ್ತೇವೆ. ಹಾಗೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಕೃಷಿ ಮತ್ತು ಆಹಾರ ಸಂಸ್ಥೆ, ಇಟಲಿ ದೇಶದ ರೋಮ್ ನಲ್ಲಿ ಅದರ ಒಂದು ಕೇಂದ್ರ ಕಚೇರಿ ಇರುವುದು ನೋಡ್ತೇವೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಸ್ವಿಟ್ಜರ್ಲೆಂಡ್ ನ
ಜಿನಿವಾದಲ್ಲಿ ಅಂತ ಹೇಳ್ತೇವೆ. ಲಾಸ್ಟ್ ಕೇಸ್ ಎಕ್ಸಾಮ್ ಕೇಳಿದಾನೆ WTO ಸ್ಥಾಪನೆಗೆ ಈ ಕೆಳಗಿನ ಯಾವ ಸಮ್ಮೇಳನ ಕಾರಣೀಭೂತವಾಗಿದೆ ಅಂತ ಹೇಳಿದ್ದಾನೆ. ಉಡುಪಿ ಸಮ್ಮೇಳನದಲ್ಲಿ ಅದರ ಬಗ್ಗೆ ನಿರ್ಣಯ ಕೈಗೊಂಡಿರೋದು ನೋಡ್ತೇವೆ. ಹಾಗೆ IAEA ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಅಥಾರಿಟಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಪ್ರಾಧಿಕಾರ ಇದರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಿ ಬರುವುದನ್ನ ನಾವು ಗಮನಿಸ್ತೇವೆ. ಹೀಗೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಒಂದು ಕೇಂದ್ರ ಕಚೇರಿ ಬಗ್ಗೆ ಸ್ಥಾಪಿತ ವರ್ಷದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ದೆನ್ ಕೇಂದ್ರೀಯ ಸಂಶೋಧನಾ ಸಂಸ್ಥೆಗಳು ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಕೆಲವೊಂದು ಕೇಂದ್ರೀಯ ಸಂಶೋಧನಾ ಸಂಸ್ಥೆಗಳ ಬಗ್ಗೆ ಕೂಡ ನೇರವಾಗಿ ಪ್ರಶ್ನೆ ಹಾಕ್ತಾನೆ ಅಥವಾ ಮ್ಯಾಕ್ಟಿಫೈರ್ ಬಂದರೂ ಕೂಡ ಪ್ರಶ್ನೆ ಕೊಡ್ತಾನೆ. ಒಂದು ಕಡೆ ಆ ಒಂದು ಸಂಸ್ಥೆಯ ಹೆಸರು, ಮತ್ತೊಂದು ಕಡೆ ಕೇಂದ್ರ ಕಚೇರಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಇದರ ಉದಾಹರಣೆ ಕೊಡಬೇಕಾದ್ರೆ ಈಗ ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನೋಡ್ತೇವೆ. ಹಾಗೆ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ CFTRI ಮೈಸೂರಿನಲ್ಲಿದೆ. ಇದು ಕೂಡ ಸಾಕಷ್ಟು ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಕೇಂದ್ರೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಇದು ಕೇಳಿದ್ದಾನೆ, ಡೆಹ್ರಾಡೂನ್ ಇರುವುದನ್ನು ನೋಡ್ತೇವೆ. ಹಾಗೆ ರಬ್ಬರ್ ಸಂಶೋಧನಾ ಸಂಸ್ಥೆ ತಿರುವನಂತಪುರದಲ್ಲಿ ಇರುವುದನ್ನು ನೋಡ್ತೇವೆ. ತೆಂಗು ಸಂಶೋಧನಾ ಸಂಸ್ಥೆ ಕಾಸರಗೋಡಿನಲ್ಲಿರುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಸೆಣಬು ಸಂಶೋಧನಾ ಸಂಸ್ಥೆ ಬ್ಯಾರಕ್ಪುರದಲ್ಲಿ ಇರುವುದನ್ನು ನೋಡ್ತೇವೆ. ಹೈನು ಸಂಶೋಧನಾ ಸಂಸ್ಥೆ ಹರಿಯಾಣದ ಕರ್ನಾಲ್ನಲ್ಲಿ ಇರುವುದನ್ನ ನಾವು ನೋಡ್ತೇವೆ. ಹೀಗೆ ಒಂದೊಂದು ಸಂಶೋಧನಾ ಸಂಸ್ಥೆಯ ಕಚೇರಿಯ ಬಗ್ಗೆ ಅದರ ಹೊಂದಿಸಿಕೊಳ್ಳುವುದಾಗಿರ್ಬೋದು ಅಥವಾ ನೇರವಾಗಿ ಕೂಡ ಪ್ರಶ್ನೆಗಳನ್ನು ಕೇಳುವುದನ್ನ ನಾವು ಗಮನಿಸ್ತೇವೆ ಈ ಒಂದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ. ನಂತರ ಮುಂದುವರಿರುವಾಗಲಿ ಮಿಲಿಟರಿ ಸಮರಾಭ್ಯಾಸಗಳು. ಮಿಲಿಟರಿ ಸಮರಾಭ್ಯಾಸಗಳು ಕೆಲವೊಂದು ರಾಷ್ಟ್ರಗಳ ಜೊತೆ ಜಂಟಿಯಾಗಿ ತಮ್ಮ ಒಂದು ಮಿಲಿಟರಿ ಪಡೆಯ ಶಸ್ತ್ರಾಸ್ತ್ರಗಳ ವಿಮಾನಗಳ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ರಾಷ್ಟ್ರಗಳ ಜೊತೆ ಜಂಟಿಯಾಗಿ ಸಮರಾಭ್ಯಾಸ ಮಾಡೋದು ನೋಡ್ತೇವೆ. ಲಾಸ್ಟ್ ಬೇಸ್ ಎಕ್ಸಾಮ್ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾನೆ. ಎಕ್ಸಾಂಪಲ್ ವಜ್ರ ಪ್ರಹಾರ ಯಾವ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಸಮರಾಭ್ಯಾಸ ಅಂತ ಬಂದ್ರೆ ಅಮೆರಿಕ ಮತ್ತು ಭಾರತ ಕೈಗೊಂಡಿದ್ದು ವಜ್ರ ಪ್ರಹಾರ ಅಂತ ಹೇಳಿ ಹೇಳ್ತೇವೆ. ಹಾಗೆ ಆಪರೇಷನ್ ಗರ್ಜನೆ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಕತಾರ್ ದೇಶಗಳನ್ನ ನೋಡ್ತೇವೆ. ಆಪರೇಷನ್ ಹಾಗೆ ಸೂರ್ಯ ಶಕ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಶ್ರೀಲಂಕಾಕ್ಕೆ ಸಂಬಂಧಪಟ್ಟಿರುವುದನ್ನ ನಾವು ನೋಡ್ತೇವೆ. ಹೀಗೆ ಸಮರಾಭ್ಯಾಸಗಳು ಕೂಡ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೂಡ ಪ್ರಶ್ನೆ ಕೇಳಿರುವುದನ್ನ ನಾವು ಗಮನಿಸ್ತೇವೆ. ಇದು ಕೂಡ ಪ್ರಚಲಿತ ವಿದ್ಯಮಾನದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಅಂತಾರಾಷ್ಟ್ರೀಯ ವರ್ಷಗಳು ಇಂಟರ್ನ್ಯಾಷನಲ್ ಇಯರ್ಸ್ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ವರ್ಷಗಳ ಒಂದು ಘೋಷಣೆ ವಿಶ್ವಸಂಸ್ಥೆ ಆಗಿರ್ಬೋದು ಇನ್ನಿತರ ಸಂಘಟನೆಗಳು ಅನೌನ್ಸ್ ಮಾಡತಕ್ಕಂಥದ್ದು. ಈ ಎಕ್ಸಾಂಪಲ್ 2019 ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ವರ್ಷವಾಗಿ ಘೋಷಣೆ ಮಾಡಿದೆ ಅಂದ್ರೆ ಜಲೋತ್ಸವನಾಗಿ ಘೋಷಣೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಈ ರೀತಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾವು ಗಮನಿಸ್ತೇವೆ. ದಿನನಿತ್ಯದ ಘಟನಾವಳಿಗಳು. ದಿನನಿತ್ಯದ ಘಟನಾವಳಿಗಳು ಅಂತಂದಾಗ ಇದರಲ್ಲಿ ನಾವು ಹಲವಾರು ನೋಡ್ತೀವಿ. ಭೂಗೋಳಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಸಂವಿಧಾನಕ್ಕೆ ಸಂಬಂಧಪಟ್ಟದಾಗಿರ್ಬೋದು. ದಿನನಿತ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಒಂದು ವಿದ್ಯಮಾನಗಳನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಡ್ಕೊಂಡ್ರೆ ಅದು ಬೆಟರ್. ಈಗ ಭೌಗೋಳಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಖಂಡದ ಅನ್ವೇಷಣೆ, ಅಲ್ಲಾದಂತಹ ಒಂದು ಬದಲಾವಣೆ, ಸಂಶೋಧನೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಪ್ರದೇಶದ ಹೊಸ ಉತ್ಖನನ, ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಸ್ಮಾರಕವನ್ನ, ದೇವಾಲಯವನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಘೋಷಣೆ ಮಾಡಿದ್ದಾಗಿರ್ಬೋದು, ಈ ರೀತಿ ಆಗಿರ್ಬೋದು. ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರೀಸೆಂಟ್ ಯಾವುದಾದ್ರೂ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಕಾಯ್ದೆಯನ್ನ ಪುನರ್ ತಿದ್ದುಪಡಿ ಮಾಡಿ ಹೊಸ ವಿಧೇಯಕವನ್ನು ಮಂಡನೆ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಎಕ್ಸಾಂಪಲ್ ಕೊಡೋದಾದ್ರೆ ನಾವು CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆ ಇದೆ. ಇದನ್ನ ನಾವು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ನಾವು ರೀಸೆಂಟ್ ಕರೆಂಟ್ ಅಫೇರ್ಸ್ ಆಗಿ ನಾವು ಸೇರಿಕೊಳ್ತೇವೆ. ಈ ರೀತಿಯಾಗಿ ಸಂವಿಧಾನಕ್ಕೆ, ಇತಿಹಾಸಕ್ಕೆ, ಭೂಗೋಳಕ್ಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆಗಳನ್ನು ಕೂಡ ಪ್ರತ್ಯೇಕವಾಗಿ ನಾವು ನಮೂದಿಸಿಕೊಂಡ್ರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆನಂತರದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಈಗ ನಮ್ಮ ದೇಶ ಬೇರೆ ನೆರೆ ರಾಷ್ಟ್ರಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗ್ಲಿ, ನೆರೆ ರಾಷ್ಟ್ರ ನಮ್ಮ ರಾಷ್ಟ್ರಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗ್ಲಿ, ನಮ್ಮ ದೇಶದ ಪ್ರಧಾನಿ ಅಥವಾ ರಾಷ್ಟ್ರಪತಿಗಳು ಬೇರೆ ದೇಶಕ್ಕೆ ವಿಸಿಟ್ ಮಾಡೋದಾಗ್ಲಿ, ಅನ್ಯ ರಾಷ್ಟ್ರದ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ವಿಸಿಟ್ ಮಾಡೋದಾಗ್ಲಿ, ಅಲ್ಲಿ ಆಗುವಂತಹ ರಕ್ಷಣೆ, ಅಣು ಒಪ್ಪಂದ, ಹಾಗೆಯೇ ಬೇರೆ ಬೇರೆ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ಸಾಲ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಆಗುವಂತಹ ಒಪ್ಪಂದಗಳು ಏನಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಕೂಡ ಪ್ರಶ್ನೆಗಳನ್ನ ಫೇವರ್ ಮಾಡೋದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಈಗ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ನಾವು ರಫೇಲ್ ಯುದ್ಧ ವಿಮಾನವನ್ನು ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ.
ರಫೇಲ್ ಯುದ್ಧ ವಿಮಾನವನ್ನ ಯಾವ ದೇಶದಿಂದ ನಾವು ಆಮದು ಮಾಡಿಕೊಂಡಿದ್ದೇವೆ, ಖರೀದಿ ಮಾಡಿದ್ದೇವೆ ಅಂದಾಗ ನಾವು ಫ್ರಾನ್ಸ್ ನಿಂದ ರಫೇಲ್ ಯುದ್ಧ ವಿಮಾನವನ್ನ ತೆಗೆದುಕೊಂಡಿದ್ದೇವೆ. ಮಿಗ್ ವಿಮಾನವನ್ನ ಎಲ್ಲಿ ತೆಗೆದುಕೊಂಡಿದ್ದೇವೆ ಅಂದಾಗ ರಷ್ಯಾದಿಂದ ನಾವು ತೆಗೆದುಕೊಂಡಿರೋದನ್ನ ನೋಡುತ್ತೇವೆ. ಸೂಪರ್ ಯುದ್ಧ ವಿಮಾನ ಆಗಿರ್ಬೋದು. ಈ ರೀತಿಯಾಗಿ ನಾವು ಯಾವ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದದ ಬಗ್ಗೆ ಕೂಡ ಪ್ರಶ್ನೆ ಕೇಳೋದನ್ನ ನಾವು ಗಮನಿಸ್ತೇವೆ. ಇವೆಲ್ಲವೂ ಕೂಡ ಒಂದು ಪ್ರಚಲಿತ ವಿದ್ಯಮಾನ ಅಥವಾ ಘಟನಾವಳಿ, ಕರೆಂಟ್ ಅಫೇರ್ಸ್ ಅಂತಂದಾಗ ನಾವು ಯಾವುದ್ರ ಬಗ್ಗೆ ಓದಬೇಕು, ಒಂದು ಜಿಯೋಗ್ರಫಿ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಮೆಂಟಾಲಿಟಿ ಆಗಲಿ, ಅದಕ್ಕೆ ತನ್ನದೇ ಆದ ಕರಿಕ್ಯುಲಮ್ ಇರುವಾಗ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ ಯಾವ ಏರಿಯಾದಲ್ಲಿ ಪ್ರಶ್ನೆ ಫೇವರ್ ಮಾಡ್ತಾರೆ ಅನ್ನೋದನ್ನ ನಾವು 100% ರೀಚ್ ಆಗಿದ್ರು ಕೂಡ 80-90% ನಾವು ಈ ಒಂದು ಏರಿಯಾ ವೈಸು ನಾವು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರೆ, ನಾವು ದಿನನಿತ್ಯದ ದಿನಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ ನಾವು ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರತ್ಯೇಕವಾಗಿ ಈ ರೀತಿ ಕ್ರೈಟೀರಿಯಾ ಇಟ್ಕೊಂಡು ಪ್ರತ್ಯೇಕವಾಗಿ ಒಂದು ನೋಟ್ ಬುಕ್ ಅನ್ನು ಇಟ್ಕೊಂಡು ಜಾಗತಿಕ ಸಮ್ಮೇಳನ 2019, 20, then 21 ಮುಂದಿನ ವರ್ಷ, then ಗ್ಲೋಬಲ್ ಇಂಡೆಕ್ಸ್ 19, 20, 21 ಈ ರೀತಿಯಾಗಿ ನಾವು ಒಂದು ನೋಟ್ ಬುಕ್ ಅನ್ನು ಡಿವೈಡ್ ಮಾಡಿಕೊಂಡು ಏರಿಯಾ ವೈಸ್ ನಾವು ನೋಟ್ಸ್ ಅನ್ನ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಸಿಯಾಗಿ ಅಧ್ಯಯನ ಮಾಡಬಹುದು. ಪ್ರಚಲಿತ ವಿದ್ಯಮಾನದಲ್ಲಿ ಬರ್ತಕ್ಕಂಥ ಯಾವುದೇ ಡೇಟ್ಸ್ ಆಗಲಿ, ಇಯರ್ಸ್ ಆಗಲಿ, ಪರ್ಸನ್ಸ್ ಆಗಲಿ, ಪ್ಲೇಸ್ ಆಗಲಿ ನಮಗೆ ಗೊಂದಲ ಆಗುದಿಲ್ಲ. ಯಾವ ಕಾನ್ಸೆಪ್ಟ್ ಅನ್ನ ಓದಬೇಕು ಆ ಪೇಜ್ ಅನ್ನು ತೆಗೆದು ನಾವು ಓದುವಾಗ ಅದಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಒಂದೇ ನಮಗೆ ಸಿಗುತ್ತೆ. ಅದನ್ನ ಬಿಟ್ಟು ಎಲ್ಲವನ್ನೂ ಕೂಡ ನಾವು ಸೀರೀಸ್ 1, 2, 3, 4 ಅಂತ ತರ್ಕೊಂಡು ಹೋದ್ರೆ ಯಾವುದೇ ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗ್ರಿಪ್ ಸಿಗೋದಿಲ್ಲ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಮೆಮೊರಿನಲ್ಲಿ ನಿಮಗೆ ಉಳ್ಕೊಳ್ಳೋದಿಲ್ಲ, ಗೊಂದಲಕ್ಕೀಡಾಗ್ತೀವಿ. ಎಲ್ಲಾ ಗೊಂದಲಗಳು ದಿವಾಣಿ ಆಗ್ಬೇಕು ಅಂದ್ರೆ ಈ ರೀತಿ ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಪ್ರಚಲಿತ ವಿದ್ಯಮಾನದಲ್ಲಿ 100-90% ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರುವುದಿಲ್ಲ. ಇದಿಷ್ಟು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಅಧ್ಯಯನ ಮಾಡಬೇಕಾದಂತಹ ಪ್ರಮುಖ ಪರಿಕಲ್ಪನೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಕಾನ್ಸೆಪ್ಟ್ಗೆ ನಾವು ತೆಗೆದುಕೊಂಡು ಅದಕ್ಕೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಫ್ರೇಮ್ ಔಟ್ ಮಾಡ್ತಾನೆ, ಆ ಕಾನ್ಸೆಪ್ಟ್ ನ ಒಂದು ವಿವರಣೆ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೇಳಿದ ಅವಕಾಶ ಇದೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಆ ವಿಚಾರವನ್ನ ಮಂಡನೆ ಮಾಡ್ತೇನೆ. ಥ್ಯಾಂಕ್ ಯು.